ತಂತ್ರಜ್ಞಾನ ಸುಧಾರಿತ ರಸ್ತೆ ಎಷ್ಟು ಖರ್ಚಾಗಿದೆ, ಹೇಗೆಲ್ಲ ಆಯ್ತು ಅಂತ ಸರ್? ಈಗಾಗಲೇ ನೀವೇ ಬರ್ದ್ಬಿಟ್ಟಿದ್ದೀರಲ್ಲ 600 ಚಿಲ್ಲರೆ ಕೋಟಿ ಆಗಿದೆ ಅಂತ. ರೋಡ್ ಬಹಳ ವಿಶೇಷವಾದಂತ ಒಂದು ರಸ್ತೆ, 10 ಲೇನ್ ನ ರಸ್ತೆಯನ್ನ ತಯಾರಿ ಮಾಡಿದೀವಿ. ಬಹುಶಃ ಬೆಂಗಳೂರಲ್ಲೇ ಇದು ಮೊದಲನೇ ಬಾರಿ ಇಷ್ಟು ಉದ್ದ 10.7 ಕಿಲೋಮೀಟರ್ ಹಾಗೂ 10 ಲೈನ್ ನ ಉದ್ದ ಮತ್ತು ಅಗಲ ಇರುವಂತ ಒಂದು ರಸ್ತೆ. ಅದನ್ನ ಬಹಳ ಸಂತೋಷ, ನಮ್ಗೆ SM ಕೃಷ್ಣ ಅವರ ಹೆಸರನ್ನು ಇಡ್ತಾ ಇದ್ದೀವಿ. ಸೊ ಇದೊಂದು ಬಹಳ ವಿಶೇಷವಾದಂತ ಒಂದು ರಸ್ತೆ ಕೂಡ. ಈಗಾಗಲೇ ಇದು ಈಗಾಗಲೇ ಪ್ರೋಗ್ರಾಮ್ ತಯಾರಿ ಆಗ್ತಾ ಇದೆ. ಮುಂದೆ ಮಾತಾಡೋಣ ನಾವು, ಬನ್ನಿ ಬಂದ್ಬಿಟ್ಟು. ಸರ್, ಈ ಸುಮಾರು ಚಾಲೆಂಜ್ ಇತ್ತು ಸರ್. ಆ ಚಾಲೆಂಜ್ನೆಲ್ಲ ಹೆಂಗ್ ಫೇಸ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಯಾಕೆಂದ್ರೆ ಯಾವ್ದೇ ಒಂದು ಯೋಜನೆ ಅಂದಾಗ ವಿರೋಧಗಳು ಇದ್ದೇ ಇರುತ್ತೆ ಸರ್. ಅದೆಲ್ಲದನ್ನ ಮೀರಿ ಬಿಡಿಎ ಯೋಜನೆ ಮಾಡಿದ್ಮೇಲೂ ವಿರೋಧ, ಮಾಡುವಾಗ್ಲೂ ವಿರೋಧ, ಮಾಡಕ್ ಮೊದಲು ವಿರೋಧದ ಮಧ್ಯದಲ್ಲಿ ನುಗ್ಗಿ ಕೆಲಸ ಮಾಡೋದೇ ನಮ್ಮ DK ಶಿವಕುಮಾರ್ ಅವ್ರು ಮಾಡೋದು. ಅದನ್ನ ಮಾಡಿದೀವಿ ನಾವು ಸರ್. ಈಗ ಬಿಡಿಎದಲ್ಲಿ ಅಧ್ಯಕ್ಷರು ಮತ್ತೆ ಕಮಿಷನರ್ ಜೋಡಿದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಕಂಪ್ಲೀಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾರನ್ನು ಬಿಟ್ಟಿಲ್ಲ. ಬಿಡಿಎನ ಟ್ರಾನ್ಸ್ಪರೆಂಟ್ ಆಗಿ ಇಟ್ಟಿದೀವಿ. ನಿಮ್ಮನ್ನು ಕೂಡ ಜೊತೆ ಸೇರಿಸ್ಕೊಂಡಿದೀವಿ. ಇದು ಜೋಡೆತ್ತಲ್ಲ, ಎಲ್ಲಾ ಎತ್ತುಗಳನ್ನ ಜೊತೆಗೆ ಸೇರಿಸ್ಕೊಂಡು ಹೋಗ್ತಾ ಇನ್ನೊಂದು ವಿಶೇಷ ಅಂದ್ರೆ ಸರ್, ಯಾರು ಸ್ವಯಂ ಪ್ರೇರಿತರಾಗಿ ರೈತರು ಜಮೀನು ಕೊಟ್ಟಿದ್ದಾರೆ ಅವ್ರದ್ದು ಹೆಸರಿನಲ್ಲಿ ಅದು ಫಸ್ಟ್ ಟೈಮ್ ಸರ್. ಯಾಕೆ ಆ ಕಾನ್ಸೆಪ್ಟ್ ಅಂತ ಏನಕ್ಕೆ ಅಲ್ಲ, ಪಾಪ ಅವ್ರ ಜಮೀನ್ ಕೊಟ್ಟಿದ್ದಾರೆ, ನಾವು ದುಡ್ಡು ಕೊಟ್ಟಿರ್ತೀವಿ ಕಾಂಪನ್ಸೇಷನ್. ಆದ್ರೂ ಅವ್ರ ಜಮೀನನ್ನ ಕೊಡುವಂತ ದೊಡ್ಡ ಮನಸ್ಸಿದೆ ಅಲ್ಲ, ಆ ಮನಸ್ಸಿಗೆ ಒಂದು ದೊಡ್ಡ ಸೆಲ್ಯೂಟ್ ಅನ್ನ ಹೊಡೆಯೋಕೆ ಆ ಒಂದು ಬೋರ್ಡ್ ಅಲ್ಲಿ ಹೆಸರನ್ನ ಹಾಕ್ತಾ ಇದ್ದೀವಿ. ಬೇರೆ ಎಲ್ಲಾ ಯೋಜನೆಗಳಿಗೂ ಇದು ಮಾಡೆಲ್ ಆಗುತ್ತಾ ಸರ್? ಎಸ್, ಖಂಡಿತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.